ಸ್ನೇಹಿತರೆ, ಭಗವದ್ಗೀತಾ ತರಗತಿಗೆ ಸ್ವಾಗತ. ನಾನು ಗಣಪತಿ ಹೆಗಡೆ, ಸಂಸ್ಕೃತ ಅಧ್ಯಾಪಕ. ಇವತ್ತು ನಾನು 12ನೇ ಅಧ್ಯಾಯದ 17, 18 ಹಾಗೂ 19ನೇ ಶ್ಲೋಕಗಳನ್ನು ಬೋಧಿಸುತ್ತೇನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಾದಶೋऽಧ್ಯಾಯಃ ಭಕ್ತಿಯೋಗಃ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯಃ ಸ ಮೇ ಪ್ರಿಯಃ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯಃ ಸ ಮೇ ಪ್ರಿಯಃ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯಃ ಸ ಮೇ ಪ್ರಿಯಃ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯಃ ಸ ಮೇ ಪ್ರಿಯಃ. ಯಾರು ಎಂದೂ ಹರ್ಷಿತನಾಗುವುದಿಲ್ಲವೋ, ದ್ವೇಷಿಸುವುದಿಲ್ಲವೋ, ಶೋಕಿಸುವುದಿಲ್ಲವೋ, ಏನನ್ನೂ ಬಯಸುವುದಿಲ್ಲವೋ, ಹಾಗೆಯೇ ಶುಭ ಅಶುಭವಾದ ಎಲ್ಲ ಕರ್ಮಗಳ ತ್ಯಾಗಿಯೋ, ಅಂತಹ ಭಕ್ತಿಯುಕ್ತ ಪುರುಷನು ನನಗೆ ಪ್ರಿಯನು ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ಈಗ 18ನೇ ಶ್ಲೋಕ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಸಂಗವಿವರ್ಜಿತಃ. ಸಮಃ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಃ ಸಂಗವಿವರ್ಜಿತಃ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಸ್ಸಂಗವಿವರ್ಜಿತಃ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಃ ಸಂಗವಿವರ್ಜಿತಃ. ಯಾರು ಶತ್ರು ಮಿತ್ರರಲ್ಲಿ ಮತ್ತು ಮಾನ ಅಪಮಾನಗಳಲ್ಲಿ ಸಮನಾಗಿದ್ದಾನೋ, ಚಳಿ ಸೆಕೆ ಸುಖ ದುಃಖ ಮೊದಲಾದ ದ್ವಂದ್ವಗಳಲ್ಲಿ ಸಮಚಿತ್ತನಾಗಿರುವನೋ, ಯಾರಿಗೆ ಆಸಕ್ತಿ ಇರುವುದಿಲ್ಲವೋ. ನೋಡಿ, ಇದು ಮುಂದಿನ ಶ್ಲೋಕವು ಕಂಟಿನ್ಯೂ ಆಗುತ್ತೆ, ಅದರ ಅರ್ಥವನ್ನು ಒಟ್ಟಿಗೆ ಹೇಳ್ತೀನಿ. ಯಾರಿಗೆ ನಿಂದಾ ಸ್ತುತಿಗಳು ಸಮನಾಗಿ ಕಾಣುತ್ತವೋ, ಮನನಶೀಲನೋ, ಯಾವುದೇ ವಿಧದಿಂದ ಶರೀರ ನಿರ್ವಾಹವಾಗುವುದರಲ್ಲಿ ಸದಾ ಸಂತುಷ್ಟನೋ, ವಾಸಸ್ಥಾನದ ಕುರಿತು ಮಮತೆ ಇಲ್ಲದೆ ಆಸಕ್ತಿರಹಿತನಾಗಿರುವನೋ, ಅಂತಹ ಸ್ಥಿರ ಬುದ್ಧಿಯುಳ್ಳ ಭಕ್ತಿ ಸಂಪನ್ನ ಪುರುಷನು ನನಗೆ ಪ್ರಿಯನು ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುತ್ತಾನೆ. 8, 9 ಒಟ್ಟಿಗೆ ಅರ್ಥವನ್ನು ಹೇಳಿದ್ದೀನಿ. 18, 19ರದ್ದು ಅರ್ಥ ಒಟ್ಟಿಗೆ ಹೇಳಿದ್ದೀನಿ. ಈಗ 19ನೇ ಶ್ಲೋಕ ಹೇಳೋದು ಹೇಗೆ ಅಂತ ಹೇಳ್ತೀನಿ. ತುಲ್ಯ ನಿಂದಾ ಸ್ತುತಿರ್ಮೌನಿ, ಸ್ತುತಿ ಮೌನಿ ಅಂತ ಅಲ್ಲಿ ವಿಸರ್ಗ ಸಂಧಿ ಆಗುತ್ತೆ. ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿರ್ಭಕ್ತಿಮಾನ್ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ.
तुल्यनिन्दा स्तुतिः मौनी सन्तुष्टो येन केनचित् अनिकेतः स्थिरमतिः ಭಕ್ತಿಮಾನ್ ಮೇ ಪ್ರಿಯೋ ನರಃ. ಬಿಡಿಸಿ ಓದೋದು ಈ ರೀತಿ: ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಃ. ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿಃ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಯಾರಿಗೆ ಇದು ಮೀನಿಂಗ್ ಅನ್ನ ಹೇಳಿದ್ದೀನಿ ಆಲ್ರೆಡಿ. ಮುಂದಿನ ಶ್ಲೋಕವನ್ನ ಮುಂದಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ಪಾಠವನ್ನ ಇಲ್ಲಿಗೆ ಇಲ್ಲ, ಇವಾಗ ಇಂಗ್ಲಿಷಲ್ಲಿ ಅರ್ಥವನ್ನ ಹೇಳಬೇಕು. ಇಂಗ್ಲಿಷ್ ಅರ್ಥವನ್ನ ಹೇಳ್ತೀನಿ. Now I will tell English meaning. यो न हृष्यति न द्वेष्टि न शोचति न काङ्क्षति शुभाशुभ परित्यागी भक्तिमान्यः स मे प्रियः. यो न हृष्यति न द्वेष्टि न शोचति न काङ्क्षति शुभाशुभ परित्यागी भक्तिमान्यः स मे प्रियः. यो न हृष्यति न द्वेष्टि न शोचति न काङ्क्षति शुभाशुभ परित्यागी भक्तिमान्यः स मे प्रियः. यो न हृष्यति न द्वेष्टि न शोचति न काङ्क्षति शुभाशुभ परित्यागी भक्तिमान्यः स मे प्रियः. He who neither rejoices nor hates nor grieves nor desires, and who renounces both good and evil actions and is full of devotion is dear to me. This is the meaning of 17th shloka. Now 18th and 19th shloka. समः शत्रौ च मित्रे च तथा मानापमानयोः शीतोष्ण सुखदुःखेषु समः संगविवर्जितः. तुल्यनिन्दास्तुतिः मौनी सन्तुष्टो येन केनचित् अनिकेतः स्थिरमतिः भक्तिमान् मे प्रियो नरः. समः शत्रौ च मित्रे च तथा मानापमानयोः शीतोष्ण सुखदुःखेषु समः संगविवर्जितः. तुल्यनिन्दास्तुतिः मौनी सन्तुष्टो येन केनचित् अनिकेतः स्थिरमतिः भक्तिमान् मे प्रियो नरः. समशत्रौ च मित्रे च तथा मानापमानयोः शीतोष्णसुखदुःखेषु समसङ्गविवर्जितः. समशत्रौ च मित्रे च तथा मानापमानयोः शीतोष्णसुखदुःखेषु समसङ्गविवर्जितः. तुल्यनिन्दास्तुतिः मौनी सन्तुष्टो येन केनचित् अनिकेतः स्थिरमतिः भक्तिमान् मे प्रियो नरः. तुल्यनिन्दास्तुतिर्मौनी सन्तुष्टो येन केनचित् अनिकेतः स्थिरमतिः भक्तिमान् मे प्रियो नरः. He who deals equally with friend and foe and is the same in honor and ignominy, who is
alike in heat and cold, pleasure and pain, and other contrary experiences, and is free from attachment. He who takes praise and reproach alike, and is given to contemplation, and is contented with any means of subsistence available, entertaining no sense of ownership and attachment in respect of his dwelling place, and is full of devotion to me. That person is dear to me. This is the meaning of 18th and 19th slokas. All of you go through my video and learn Bhagavad Gita. Subscribe, like, and share my channel. धन्यवादाः. सर्वे जनाः सुखिनो भवन्तु. समस्तसन्मङ्गलानि भवन्तु.